ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಜಿಲ್ಲಾ ಪಂಚಾಯತಿ ಕಲಬುರಗಿ ತಾಲೂಕು ಪಂಚಾಯತಿ ಆಳಂದ್ ಹಾಗೂ ಮಾಡ್ಯಾಳ್ ಗ್ರಾಮ ಪಂಚಾಯತಿ ಕಾರ್ಯಾಲಯ ವತಿಯಿಂದ ಮಾಡ್ಯಾಳ್ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮೋನಪ್ಪ ಕಟ್ಟಿಮನಿ, ತಾಲೂಕು ಪಂಚಾಯತಿ ಇಒ ಆಳಂದ್ ರಾಮಚಂದ್ರ ಗೋಳ, ಸುಭಾಷ್ ಪೊಲೀಸ್ ಪಾಟೀಲ್, ಶ್ರೀಮತಿ ಕಲಾವತಿ ಶಾಮರಾವ್ ಶಿಂಗೆ, ಸಿದ್ದಾರಾಮ್ ಪ್ಯಾಟಿ, ರಮೇಶ್ ಮಾಡ್ಯಾಳ್ಕರ್, ಅಶೋಕ್ ಚವಾಣ್, ದತ್ತು ಸೊಳ್ಳನು, ಜಿತೇಂದ್ರ ತಳವಾರ್, ಶಿವಾನಂದ್ ಮಾನಿಂಗ್ ಮತ್ತು ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಅನೇಕ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಇವರು 85% ಇರ್ತಿರ್ತಕ್ಕಂಥ OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಜಾತಿಯ ಜನ, ಉಳಿದೆಲ್ಲ ಜಾತಿಯ ಜನ ನಾವೆಲ್ಲರೂ ಸೋತರು. ಈ ಸತ್ಯವನ್ನ ಜನಮನಕ್ಕೆ ಮುಟ್ಟಿಸಬೇಕು. ಸಂವಿಧಾನ ಇವರಿಗೆ ಕೊಟ್ಟಂತ ಸವಲತ್ತುಗಳೇನು, ಇವರಿಗೆ ಕೊಟ್ಟಂತ ಅವಕಾಶಗಳೇನು ಅನ್ನೋದನ್ನ ಅರ್ಥ ಮಾಡಿಸ್ಕೋಸ್ಕರಕ್ಕಾಗಿ ಈ ಸಂವಿಧಾನ ಜಾಗೃತಿ ಜಾಥಾ ಬಂಧುಗಳೇ, ನಾನಾಗ್ಲಿ ನೀವಾಗ್ಲಿ ಎಲ್ಲರೂ ಇಲ್ಲಿ ಇರ್ತಕ್ಕಂಥ OBC ಜನಾಂಗಕ್ಕೆ ಆ ಕಾಲದಲ್ಲಿ ಕಲಿಯುವ ಹಕ್ಕಿರ್ಲಿಲ್ಲ. ನಾವು ನೀವು ಯಾರಾದರೂ ಕಲಿಬೇಕಾಗಿದ್ರೆ ನಾವು ಕಲಿತಿದ್ದೆ ಆದ್ರೆ ನಮ್ಮ ನಾಲ್ಗೆಯನ್ನ ಕತ್ತರಿಸ್ತಾ ಇದ್ರು, ನಮ್ಮ ಕಿವಿಯವರಿಗೆ ಕಾಲ ಸೀಸ ಹಾಕ್ತಾ ಇದ್ರು. ನಾವು ನೀವು ಶೂದ್ರರು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ ಜನ, ಎಲ್ಲಾ ಶೂದ್ರರಿಗೆ ಬೀದಿಯಲ್ಲಿ ನಡೀಲಿಕ್ಕೆ ಕೂಡ ಅವಕಾಶ ಇರಲಿಲ್ಲ. ನಿಮ್ಮ ಕೊರಳಿಗೆ ಮಡಿಕೆಯನ್ನ ಕಟ್ತಾ ಇದ್ರು, ನಿಮ್ಮ ಕಾಲಿಗೆ ಬಾಗಿಯನ್ನ ಕಟ್ತಾ ಇದ್ರು. ಅಂದ್ರೆ ನಿಮ್ಮ ನೆರಳು, ಶೂದ್ರರ ನೆರಳು ಆ ಮೇಲ್ವರ್ಗದ 15% ಜನರ ಮೇಲೆ ಬಿದ್ರೆ ಪವಿತ್ರ ನೀವು ಮೈಗೆ ಮಾಡಿದ್ರಿ ಅಂತ ಹೇಳಿ ನಿಮಗೆ ಬಾರದ ಅಂದ್ರೆ ಹಗಲು 12. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.